ಯಾರಿಗೂ ಅನ್ಯಾಯ ಮಾಡಬಾರ್ದು, ಅದನ್ನೇ ನಾವು ಧರ್ಮ ಅಂತ ಕರಿತೇವೆ. ಆ ರೀತಿ ಧರ್ಮದಿಂದ ನಡ್ಕೊಳ್ಳಿ ಅಂತೇಳಿ ಸ್ವಾಮೀಜಿಯವರು ಇಲ್ಲಿ ಕೂತ್ಕೊಂಡು ನಮ್ಮ ಈ ಸಮುದಾಯಕ್ಕೆ ತಿಳಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಅವರನ್ನು ನಾವು 116 ವರ್ಷದ ನಂತರ ಸ್ಮರಿಸ್ಕೊಳ್ತಾ ಇದ್ದೀವಲ್ಲ, ಅದೇ ಒಂದು ದೊಡ್ಡ ಕೆಲಸ ಅಂಥೇಳಿ ನಾನು ಪೂಜ್ಯ ಸ್ವಾಮೀಜಿಯವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಇಲ್ಲಿ ಆ ಗದ್ದುಗೆ ಕಾರ್ಯಕ್ರಮ ಕೆಲಸ ನಡೆಯುವಾಗ ಅನೇಕ ಬಾರಿ ಬಂದು ಹೋಗಿದ್ದೇನೆ. ಭಾಳ ಜನ ಏನು ಈ ಪರಮೇಶ್ವರು, ಭಾಳ ಜನ ಕೇಳಿದ್ದಾರೆ ನನಗೆ, ಇದೇನು ಇಲ್ಲಿ ಬಂದು ಹೋಗ್ತಾರಲ್ಲ ಪರಮೇಶ್ವರು. ನಮ್ಮ ಕುಮಾರ ಕೇಳಿದಾನೆ, ಏನು ಸಾರ್ ನೀವು ಭಾಳ ಬಂದು ಹೋಗ್ತೀರಿ ಕಾರದ ಮಟ್ಟಕ್ಕೆ ಅಂತ. ಅಪ್ಪ, ಅಲ್ಲಿ ಏನೋ ಒಂದು ಶಕ್ತಿ ಇದೆ. ನಾನು ಸಾಮಾನ್ಯವಾಗಿ ಹೋಗೋನಲ್ಲ, ನನ್ನದೇ ಆದ ಚಿಂತನೆಯಲ್ಲಿ ಇರೋವಂಥವನು. ನಾನು ಒಬ್ಬ ವಿಜ್ಞಾನ ಕ್ಷೇತ್ರದಿಂದ ಬಂದಂಥವನು. ಐ ಕಮ್ ಫ್ರಮ್ ಎ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್. ಹಾಗಾಗಿ ನನಗೆ ಯಾವುದೋ ನಂಬಿಕೆ ಬರ್ತದೆ ಅಂತ ಹೇಳಿದರೆ ಸ್ವಾಭಾವಿಕವಾಗಿ ಕುಮಾರ್ ಅಂತವ್ರಿಗೆ ಆಶ್ಚರ್ಯ ಆಗ್ತದೆ. ಅನೇಕ ಸಂದರ್ಭದಲ್ಲಿ ಬಂದಿದ್ದೇನೆ. ಬಹುಶಃ ಇಲ್ಲಿರ್ತಕ್ಕಂಥ ಆ ಶಕ್ತಿ ಪೀಠ ಬಹುಶಃ ಭಾಳ ಜನರಿಗೆ ಅದರ ಅನುಭವ ಆಗಿರ್ಬೋದು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಇವತ್ತು ಭಾಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಈ ಕ್ಷೇತ್ರ ಇನ್ನೂ ಉಜ್ವಲವಾಗಿ ಬೆಳೆಯುತ್ತೆ. ಈ ಜನಸಮುದಾಯಕ್ಕೆ ಅವರ ಮನಸ್ಸುಗಳನ್ನು ಬದಲಾವಣೆ ಮಾಡಬೇಕು ಅನ್ನುವಂಥದ್ರಲ್ಲಿ ಯಶಸ್ವಿ ಕೂಡ ಆಗುತ್ತೆ ಅಂತೇಳಿ ನಾನು ಹಾರೈಸ್ತೇನೆ. ಸ್ನೇಹಿತರೆ, ನಿನ್ನೆ ದಿವಸ ನಾನು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಿನ ಹತ್ರ ನಾನು ಸಿದ್ದಯ್ಯನಹಟ್ಟಿ ಅಂತೇಳಿ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಇಲ್ಕಲ್ ಮಠದ ಸ್ವಾಮೀಜಿಯವರು ಒಂದು ಶಾಖಾ ಮಠ ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಅವರು ಆಡಿದ ಮಾತುಗಳನ್ನು ಇವತ್ತು ನಾನು ಸ್ಮರಿಸ್ಕೊಳ್ತೇನೆ. ಪ್ರಪಂಚ ಬಹಳ ವೇಗವಾಗಿ ಬೆಳೀತಾ ಇದೆ, ಪ್ರಪಂಚ ವೇಗವಾಗಿ ಹೋಗ್ತಾ ಇದೆ, ಜನಸಮುದಾಯದ ಮನಸ್ಸು ಕೂಡ ಅಷ್ಟೇ ವೇಗವಾಗಿ ಬದಲಾವಣೆ ಆಗ್ತಾ ಇದೆ. ಆದರೆ ಯಾವ ಕಡೆ ಬದಲಾಗಬೇಕು? ಜನಸಮುದಾಯದ ಮನಸ್ಸು ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಸಮಾನತೆ, ಅದರ ಬಗ್ಗೆ ಬದಲಾವಣೆ ಆಗಬೇಕು. ಭಾರತ ಸ್ವತಂತ್ರ ಗಳಿಸಿದೆ. ಸ್ವತಂತ್ರದ ನಂತರ 78 ವರ್ಷಗಳಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದೆ. ಪ್ರಪಂಚದ ದೃಷ್ಟಿಯಲ್ಲಿ ಭಾರತ ಇವತ್ತು ಶಕ್ತಿಯುತವಾಗಿ ಬೆಳೀತಾ ಇದೆ. ಆದರೆ ಜನರ ಮನಸ್ಸು ಕಲುಷಿತವಾಗಿರೋದನ್ನ ತಿಳಿ ಮಾಡಬೇಕಾದದ್ದು ಯಾರ ಕೆಲಸ? ಇವತ್ತು ನಮಗಾಗಬೇಕಾಗಿರೋದು ಡಿಗ್ರಿಗಳಲ್ಲ, MSCಗಳು, MAಗಳು, PhDಗಳು, ವಿಶ್ವವಿದ್ಯಾನಿಲಯದ ಪದವಿಗಳಲ್ಲ ನಮಗೆ ಬೇಕಾಗಿರೋದು. ನಮಗೆ ಬೇಕಾಗಿರೋದು ಜನಸಮುದಾಯದ ಮನಸ್ಸು ಶಾಂತಿಯಿಂದ, ನೆಮ್ಮದಿಯಿಂದ, ಸಮಾನತೆಯಿಂದ, ಸಹಬಾಳ್ವೆಯಿಂದ ಬಾಳುವಂಥ ಮನಸ್ಸು ಬದಲಾಗಬೇಕಾದದ್ದು ಅನಿವಾರ್ಯ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.